ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಭಾರತೀಯ ದಂಡ ಸಂಹಿತೆಯ ಕಲಂ 115, 116 ಹಾಗೂ 117 ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೂ ಮೊದಲು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಅನ್ನು ಒತ್ತಿರಿ. ಮೊದಲನೆಯದಾಗಿ ಸೆಕ್ಷನ್ 115. ಇಲ್ಲಿ ಮರಣ ಅಥವಾ ಆಜೀವ ಕಾರಾವಾಸದಿಂದ ದಂಡನೀಯವಾದಂತಹ ಅಪರಾಧಕ್ಕೆ ದುಷ್ಪ್ರೇರಣೆ ಅಪರಾಧವು ನಡೆಯದಿದ್ದರೆ ಇದರ ಬಗ್ಗೆ ಚರ್ಚಿಸಲಾಗಿದೆ. ಮರಣ ಅಥವಾ ಆಜೀವ ಕಾರಾವಾಸದಿಂದ ದಂಡನೀಯವಾದಂತಹ ಅಪರಾಧವನ್ನು ಮಾಡುವುದಕ್ಕೆ ದುಷ್ಪ್ರೇರಿಸುವ ಯಾವುದೇ ಒಬ್ಬ ವ್ಯಕ್ತಿಯು ಹಾಗೂ ಆ ದುಷ್ಪ್ರೇರಣೆಯ ಪರಿಣಾಮವಾಗಿ ಆ ಅಪರಾಧವು ನಡೆಯದಿದ್ದರೆ ಮತ್ತು ಈ ಸಂಹಿತೆಯಲ್ಲಿ ಅಂತಹ ದುಷ್ಪ್ರೇರಣೆಯ ಬಗ್ಗೆ ಸ್ಪಷ್ಟ ಉಪಬಂಧವಿರದಿದ್ದರೆ ಆಗ 7 ವರ್ಷಗಳವರೆಗಿನ 2 ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಅದಕ್ಕೆ ಜುಲ್ಮಾನೆಗೂ ಗುರಿಯಾಗತಕ್ಕದ್ದು. ಹಾಗೆಯೇ ಪರಿಣಾಮವಾಗಿ ಹಾನಿಯನ್ನುಂಟು ಮಾಡುವ ಕೃತ್ಯವು ನಡೆದಿದ್ದರೆ ಆಗ ಮತ್ತು ಯಾವ ಕೃತ್ಯಕ್ಕೆ ದುಷ್ಪ್ರೇರಿಸಿದಂತಹ ಪರಿಣಾಮವಾಗಿ ಆ ದುಷ್ಪ್ರೇರಕನು ಹೊಣೆಗಾರನಾಗಿರುವನೋ ಮತ್ತು ಯಾವುದು ಒಬ್ಬ ವ್ಯಕ್ತಿಗೆ ಗಾಯವನ್ನುಂಟು ಮಾಡುವುದೋ ಆ ಕೃತ್ಯವು ನಡೆದಿದ್ದರೆ ಆಗ ಅಂತಹ ದುಷ್ಪ್ರೇರಕನು 14 ವರ್ಷಗಳವರೆಗಿನ ಅವಧಿಯ 2 ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಅದಕ್ಕೆ ಜುಲ್ಮಾನೆಗೂ ಸಹ ಗುರಿಯಾಗತಕ್ಕದ್ದು. ಇದಕ್ಕೆ ಉದಾಹರಣೆಯನ್ನು ನೋಡುವುದಾದರೆ, ಖನು ಯನ ಕೊಲೆ ಮಾಡಲು ಖನನ್ನು ಪ್ರಚೋದಿಸುತ್ತಾನೆ. ಆಗ ಇದು ಅಪರಾಧವು ನಡೆಯಲಿಲ್ಲ. ಆಗ ಖನು ಯನ ಕೊಲೆ ಮಾಡಿದ್ದರೆ ಅವನು ಮರಣ ಅಥವಾ ಆಜೀವ ಕಾರಾವಾಸದಿಂದ ದಂಡನೆಗೆ ಗುರಿಯಾಗಬಹುದಿತ್ತು. ಆದ್ದರಿಂದ ಖನು 7 ವರ್ಷಗಳವರೆಗಿನ ಅವಧಿಯ ಕಾರಾವಾಸಕ್ಕೂ ಮತ್ತು ಜುಲ್ಮಾನೆಗೂ ಗುರಿಯಾಗುತ್ತಾನೆ ಮತ್ತು ದುಷ್ಪ್ರೇರಣೆಯ ಪರಿಣಾಮವಾಗಿ ಯನಿಗೆ ಗಾಯವೇನಾದರೂ ಉಂಟಾಗಿದ್ದರೆ ಅವನು 14 ವರ್ಷಗಳವರೆಗಿನ ಅವಧಿಯ ಕಾರಾವಾಸಕ್ಕೂ ಸಹ ಮತ್ತು ಜುಲ್ಮಾನೆಗೂ ಗುರಿಯಾಗುತ್ತಾನೆ. ಸೆಕ್ಷನ್ 116. ಕಾರಾವಾಸದಿಂದ ದಂಡನೀಯವಾದಂತಹ ಅಪರಾಧಕ್ಕೆ ದುಷ್ಪ್ರೇರಣೆ ಅಪರಾಧವು ನಡೆಯದಿದ್ದರೆ. ಇಲ್ಲಿ ಕಾರಾವಾಸದಿಂದ ದಂಡನೀಯವಾದ ಅಪರಾಧಕ್ಕೆ ದುಷ್ಪ್ರೇರಿಸುವ ಯಾವುದೇ ವ್ಯಕ್ತಿಯು ದುಷ್ಪ್ರೇರಣೆಯ ಪರಿಣಾಮವಾಗಿ ಆ ಅಪರಾಧವು ನಡೆಯದಿದ್ದರೆ ಮತ್ತು ಅಂತಹ ದುಷ್ಪ್ರೇರಣೆಯ ಬಗ್ಗೆ ಈ ಸಂಹಿತೆಯ ಅಡಿಯಲ್ಲಿ ಸ್ಪಷ್ಟ ಉಪಬಂಧವಿರದಿದ್ದರೂ ಅಂತಹ ಅಪರಾಧಕ್ಕಾಗಿ ಉಪಬಂಧಿಸಲಾದಂತಹ ಪರಮಾವಧಿಯ ಕಾಲವು ಭಾಗದವರೆಗಿನ ಅವಧಿಯ ಯಾವುದೇ ಒಂದು ಬಗೆಯ ಕಾರಾವಾಸದಿಂದ ಅಥವಾ ಆ ಅಪರಾಧಕ್ಕಾಗಿ ಉಪಬಂಧಿಸಲಾದಂತಹ ಜುಲ್ಮಾನೆಯಿಂದ ಹಾಗೂ ಅವೆರಡರಿಂದಲೂ ದಂಡಿತನಾಗತಕ್ಕದ್ದು. ಹಾಗೂ ದುಷ್ಪ್ರೇರಕನು ಅಥವಾ ದುಷ್ಪ್ರೇರಿತನು ಅಪರಾಧವನ್ನು ನಿವಾರಿಸಲು ಕರ್ತವ್ಯವುಳ್ಳ ಲೋಕನೌಕರನಾಗಿದ್ದರೆ ಅಂತಹ ಸಂದರ್ಭಗಳಲ್ಲಿ ಮತ್ತು ದುಷ್ಪ್ರೇರಕನು ಅಥವಾ ದುಷ್ಪ್ರೇರಿತನು ಅಂತಹ ಅಪರಾಧವನ್ನು ನಿವಾರಿಸುವಂತಹ ಯಾವುದೇ ರೀತಿಯಾದಂತಹ ಕೃತ್ಯವುಳ್ಳ ಲೋಕನೌಕರನಾಗಿದ್ದರೆ ಅಂತಹ ದುಷ್ಪ್ರೇರಕನು ಅಂತಹ ಅಪರಾಧಕ್ಕಾಗಿ ಉಪಬಂಧಿಸಲಾದಂತಹ ಯಾವುದೇ ಬಗೆಯಾದಂತಹ ಕಾರಾವಾಸದ ಪರಮಾವಧಿಯ ಅರ್ಧ ಅವಧಿಯವರೆಗಿನ ಕಾರಾವಾಸದಿಂದ ಅಥವಾ ಆ ಅಪರಾಧಕ್ಕಾಗಿ ಉಪಬಂಧಿಸಲಾದಂತಹ ಜುಲ್ಮಾನೆಯಿಂದ ಅಥವಾ ಅವೆರಡರಿಂದಲೂ ಇದಕ್ಕೆ ದಂಡಿತನಾಗತಕ್ಕದ್ದು. ಇದಕ್ಕೆ ಉದಾಹರಣೆಯನ್ನು ನೋಡುವುದಾದರೆ, ಲೋಕನೌಕರನಾದ ಖನಿಗೆ ಅವನು ತನ್ನ ಪದೀಯ ಪ್ರಕಾರ್ಯಗಳ ನಿರ್ವಹಣೆಯಲ್ಲಿ ಖನಿಗೆ ಸ್ವಲ್ಪ ಅನುಗ್ರಹ ತೋರಿಸುವ ಬಗ್ಗೆ ಪರಿತೋಷವಾಗಿ ಲಂಚವನ್ನು ಖನಿಗೆ ನೀಡುತ್ತಾನೆ. ಆಗ ಖನು ಅದನ್ನು ಸ್ವೀಕರಿಸಲು ನಿರಾಕರಿಸುತ್ತಾನೆ. ನಂತರ ಖನು ಈ ಪ್ರಕರಣದ ಮೇರೆಗೆ ದಂಡನೀಯನಾಗತಕ್ಕದ್ದು. ಏಕೆಂದರೆ ಕ ವ್ಯಕ್ತಿಯು ಖನಿಗೆ ಲಂಚವನ್ನು ಸ್ವೀಕರಿಸಲು ಇಲ್ಲಿ ಪ್ರಚೋದನೆಯನ್ನು ನೀಡುತ್ತಾನೆ. ಆದ್ದರಿಂದ
ಕನು ಈ ಪ್ರಕರಣದಲ್ಲಿ ದಂಡನೆಗೆ ಗುರಿಯಾಗುತ್ತಾನೆ. ಕೊನೆಯದಾಗಿ ಸೆಕ್ಷನ್ 117 ಸಾರ್ವಜನಿಕರಿಂದ ಅಥವಾ 10ಕ್ಕಿಂತ ಹೆಚ್ಚು ಜನರಿಂದ ಅಪರಾಧ ಮಾಡಿಸಲು ದುಷ್ಪ್ರೇರಣೆಯ ಬಗ್ಗೆ ಹೇಳುತ್ತದೆ. ಇಲ್ಲಿ ಸಾಮಾನ್ಯವಾಗಿ ಸಾರ್ವಜನಿಕರಿಂದ ಅಥವಾ 10ಕ್ಕಿಂತ ಹೆಚ್ಚು ಜನರಿಂದ ಹಾಗೂ ವ್ಯಕ್ತಿಗಳ ವರ್ಗಗಳಿಂದ ಅಪರಾಧ ಮಾಡಿಸಲು ದುಷ್ಪ್ರೇರಿಸುವಂತಹ ಯಾವುದೇ ಒಬ್ಬ ವ್ಯಕ್ತಿಯು 3 ವರ್ಷಗಳವರೆಗಿನ 2 ಬಗೆಯ ಕಾರಾವಾಸದಿಂದ ಅಥವಾ ಯಾವುದೇ ರೀತಿಯಾದಂತಹ ಜುಲ್ಮಾನೆಯಿಂದ ಹಾಗೂ ಅವೆರಡರಿಂದಲೂ ಇಲ್ಲಿ ಆ ವ್ಯಕ್ತಿಯು ಅಂದರೆ ದುಷ್ಪ್ರೇರಣೆಯನ್ನು ಮಾಡಿದಂತಹ ವ್ಯಕ್ತಿಯು ದಂಡಿತನಾಗತಕ್ಕದ್ದು. ಇದಕ್ಕೆ ಉದಾಹರಣೆ ಎಂದರೆ ಕನು 10ಕ್ಕಿಂತ ಹೆಚ್ಚು ಸದಸ್ಯರಿರುವಂತಹ ಒಂದು ಪಂಗಡಕ್ಕೆ ವಿರೋಧ ಪಂಗಡದ ಸದಸ್ಯರು ಮೆರವಣಿಗೆಯಲ್ಲಿ ಹೋಗುತ್ತಿರುವಾಗ ಅವರ ಮೇಲೆ ಹಲ್ಲೆ ಮಾಡುವ ಉದ್ದೇಶದಿಂದ ಒಂದು ನಿರ್ದಿಷ್ಟವಾದಂತಹ ಸಮಯ ಮತ್ತು ಸ್ಥಳದಲ್ಲಿ ಸೇರುವಂತೆ ಪ್ರಚೋದಿಸುವ ಒಂದು ಪ್ರಕಟಣೆ ಪತ್ರವನ್ನು ಸಾರ್ವಜನಿಕ ಸ್ಥಳದಲ್ಲಿ ಅಂಟಿಸಿರುತ್ತಾನೆ. ಆಗ ಕನು ಈ ಪ್ರಕರಣದಲ್ಲಿ ಪರಿಭಾಷಿಸಲಾದ ಅಪರಾಧವನ್ನು ಮಾಡಿದ್ದಾನೆ. ಅಂದರೆ ಇಲ್ಲಿ ವ್ಯಕ್ತಿಯು ಸಾರ್ವಜನಿಕ ಸ್ಥಳದಲ್ಲಿ ಪ್ರಕಟಣೆಯ ಪತ್ರವನ್ನು ಹಂಚುವುದರ ಮೂಲಕ ಅಥವಾ ಅದನ್ನು ಅಂಟಿಸುವುದರ ಮೂಲಕ ಜನರಿಗೆ ದುಷ್ಪ್ರೇರಣೆಯನ್ನು ಮಾಡಲು ಪ್ರಚೋದಿಸುವುದ ಕಾರಣ ಕನಿಗೆ ಅಪರಾಧಕ್ಕಾಗಿ ದಂಡವನ್ನು ವಿಧಿಸಲಾಗುತ್ತದೆ. ಇವೆಲ್ಲವೂ IPCಯ ಸೆಕ್ಷನ್ 115, 116 ಹಾಗೂ 117ರ ಸಂಕ್ಷಿಪ್ತವಾದ ಮಾಹಿತಿಯಾಗಿದೆ. ಮುಂದಿನ ವಿಡಿಯೋಗಳಲ್ಲಿ IPCಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿರಿ. ಧನ್ಯವಾದಗಳು. ಅಷ್ಟೇ ಅಲ್ಲದೆ ಮುಂದಿನ ನಮ್ಮ ವಿಡಿಯೋದಲ್ಲಿ IPC ಸೆಕ್ಷನ್ 345 ರಾಂಗ್ಫುಲ್ ಕನ್ಫೈನ್ಮೆಂಟ್ ಅಂದರೆ ಒಬ್ಬ ವ್ಯಕ್ತಿಯನ್ನು ಅಕ್ರಮವಾಗಿ ಬಂಧನದಲ್ಲಿಡುವುದರ ಬಗ್ಗೆ ಮತ್ತು ರಿಟ್ ಬಗ್ಗೆ ತಿಳಿಯೋಣ.